ನೋಡೋದು ಬೋಟಿ ಇದೆ, ಆಮೇಲೆ ಬ್ಲಡ್ ಫ್ರೈ ಇದೆ, ಚಿಕನ್ನು, ಆಮೇಲೆ ತಲೆ ಮಾಂಸ, ಲಿವರು, ಮೊಟ್ಟೆ, ಒಂಚೂರು ಮೊಟ್ಟೆ ಇಟ್ಕೊಂಡು ಬ್ರದರ ಸಿಸ್ಟರ ಯಾರಿದು ಚಿಕನ್ ಪೀಸು. ಸೊ ಅದನ್ನು ಸ್ವಲ್ಪ ಇಟ್ಕೊಂಡು ಗೋ ಒಂದು ದೊಡ್ಡ ಬೈಟ್. 5 ವರ್ಷದಿಂದ ನಾನ್ ವೆಜ್ ತಿಂತಾಯಿದ್ರಿ, ಇವಾಗ ವೆಜ್ಜಿಗೆ ಶಿಫ್ಟ್ ಆಗಿದ್ದೀವಿ. ನಾನ್ ವೆಜ್ ಎಲ್ಲ ಬಿಟ್ಬಿಟ್ಟು ನೋಡಿ, ಮೂಲಂಗಿ ಸಾಂಬಾರಿದೆ, ರೈಸ್ ಇದೆ, ಸಖತ್ತಾಗಿದೆ ಊಟ. ಇಲ್ಲಿ ಮನೇಲಿ ಊಟ ಮಾಡೋ ಥರ ಫೀಲ್ ಇರುತ್ತೆ. ಹೆಲೋ ಅಂತಮ್ಮ, ಶಾರುಖ್, ನೀವು ನೋಡ್ತಿರೋದು ಗಲ್ಲಿ ಫುಡ್ಸು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಆ್ಯಂಡ್ ಇವತ್ತು ನಾವು ಬಂದಿರೋ ಜಾಗ ಎಲ್ಲಂದರೆ ಆಲ್ರೆಡಿ ಟೈಟಲು ತಮ್ಮನೇಲೆಲ್ಲ ನೋಡ್ದಂಗೆ ಒಂದು ಲೋಕಲ್ ಸ್ಟ್ರೀಟ್ ಫುಡಿಗೆ ಬಂದಿದ್ದೀವಿ ನಾವು. ಇಷ್ಟು ದಿವಸ ರೆಸ್ಟೋರೆಂಟ್ ಎಲ್ಲ ಕವರ್ ಮಾಡ್ತಿದ್ವಿ, ನಾನ್ ವೆಜ್ ನಾವು ಇದು ರೋಡ್ ಸೈಡ್ ವೀಡಿಯೋ ಮಾಡ್ತಿದ್ವಿ, ಬಟ್ ತುಂಬ ಮಾಡ್ತಿದ್ದಿಲ್ಲ. ಬಟ್ ಈಗ ಪ್ಲ್ಯಾನಲ್ಲಿ ಒಂದು 50% ಇದು 50% ಅದು ಅಂತ ಒಂದು ಪ್ಲ್ಯಾನಲ್ಲಿದೆ. ಸೊ ಇವತ್ತು ನಾವು ಬಂದಿರೋ ಜಾಗ ಎಲ್ಲ ಅಂದರೆ ಲ್ಯಾಂಡ್ಮಾರ್ಕ್ ಅಂದರೆ ಎಕ್ಸಾಕ್ಟ್ ಲೊಕೇಶನ್ ಈ ಕಡೆ ನ್ಯಾಷನಲ್ ಕಾಲೇಜ್ ಇದೆ, RV ರೋಡ್ ಮೆಟ್ರೋ ಸ್ಟೇಷನ್ ಇದು. ಸೊ ಎಕ್ಸಾಕ್ಟ್ ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಜಯನಗರ 8ನೇ ಬ್ಲಾಕು 3rd ಮೇನ್ ರೋಡು. ಈ ಕಡೆ ಸುತ್ತಮುತ್ತ ಇದ್ದೀರಾ ಅಂದರೆ ನೀವು ಟ್ರೈ ಮಾಡಿ. ನಾವಿನ್ನ ಟ್ರೈ ಮಾಡಿಲ್ಲ, ಟ್ರೈ ಮಾಡಾದ್ಮೇಲೆ ನಿಮಗೆ ತಿಳಿಸ್ತೀನಿ. ಇಲ್ಲಿ ಬಂದು ಬೇಸಿಗಾಗಿ ಮುದ್ದೆ ಊಟ ಸಿಗುತ್ತೆ. ಅದೇ ರೀತಿ ನಾನ್ ವೆಜ್ಜಲ್ಲಿ ಒಂದು ಮಟನ್ ಸ್ಪೇರ್ ಪಾರ್ಟ್ಸು, ಎಲ್ಲ ಥರ ಸ್ಪೇರ್ ಪಾರ್ಟ್ಸು ಸಿಗುತ್ತೆ ಇಲ್ಲಿ. ಹಂಗೆ ಇರುತ್ತೆ ಚಿಕನ್ ಕರಿ, ಆಮೇಲೆ ವೆಜ್ಜಲ್ಲಿ ಸಾಂಬಾರು, ರಸಮ್ ಇರುತ್ತೆ. ಸೊ ಅದು ಸಹ ಟೇಸ್ಟ್ ಮಾಡ್ಬೋದು. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮರಿದೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿಬಿಡಿ. ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಡೈರೆಕ್ಟಾಗಿ ಹೋಗಿ ಇವ್ರ ಹತ್ರ ಇರೋ ಒಂದು 4 to 5 ವೆರೈಟೀಸ್ ಏನೇನಿದೆಯೋ, ಮಟನು, ಒಂದು ಏನಪ್ಪ ಅದು ಬ್ಲಡ್ ಫ್ರೈ ಇರಲಿ, ಆಮೇಲೆ ಒಂದು ತಲೆ ಮಾಂಸ ಏನೇನಿದೆಯೋ ಎಲ್ಲ ಟೇಸ್ಟ್ ಮಾಡೋಣ, ಬನ್ನಿ. ರೈಸ್ ಆ ಕಡೆ ಬನ್ನಿ, ರೈಸ್ ಆ ಕಡೆ ಮುದ್ದೆಗೆ ರೈಸ್ ಆಗಲ್ಲ. ರೈಸು ಸಾಂಬಾರು ಮುದ್ದೆ ರೈಸ್ ಕೊಡಿನ ತಲೆ ಮಾಂಸ, ಚಿಕನ್ ಲಿವರು, ಚಪಾತಿ ಇರುತ್ತೆ, ಪರೋಟ ಇರುತ್ತೆ. 10 ರೂಪಾಯಿ ಇರ್ತಾಳೆ. ಐಟಮ್ ರೇಟ್ ಎಲ್ಲ ಸ್ವಲ್ಪ ಕಡಿಮೆನೇ ಇರುತ್ತೆ ಸರ್, ಬೇರೆ ಹೋಟ್ಲೆಲ್ಲ ಕನ್ಫರ್ಮ್ ಮಾಡಿಕೊಂಡ್ರೆ. ಟೈಮಿಂಗ್ಸು 12:30 4 ಗಂಟೆ. ಸೋಮವಾರ ರಜೆ ಇರುತ್ತಾ? ಇಲ್ಲ, ಪ್ರತಿದಿನ ಇರುತ್ತೆ. ಯಾವತ್ತೂ ರಜೆ ಇರೋದು. ಕೂಡ ಒಂದು ಮುದ್ದೆ ಏನಾಗಲಿ ಮುದ್ದೆಗೆ ಬಟ್ಟೆ ಎಗ್ ಬಂದಿಲ್ಲ ಅಂತಮ್ಮ. ಸೊ ಲೈಕ್ ಅವ್ರ ಹತ್ರ ಇದ್ದಿದ್ದು ಒಂದು 4 to 5 ವೆರೈಟೀಸ್ ಆಫ್ ನಾನ್ ವೆಜ್ ಡಿಶಸ್ನ ತೊಗೊಂಡಿದ್ದೀವಿ. ಸ್ಟ್ರೀಟ್ ಫುಡ್ ಎಂಟೈರ್ಲಿ ನೋಡೋದು ಬೋಟಿ ಇದೆ, ಆಮೇಲೆ ಬ್ಲಡ್ ಫ್ರೈ ಇದೆ, ಚಿಕನ್ನು, ಆಮೇಲೆ ತಲೆ ಮಾಂಸ, ಲಿವರು, ಮೊಟ್ಟೆ, ಅದಾದಮೇಲೆ ಅದೇ ಶೇರ್ವಾ ಅಂತೀವಲ್ಲ ಲೋಕಲಾಗೆ, ಆ ಶೇರ್ವಾ, ಆಮೇಲೆ ವೈಟ್ ರೈಸು ಜೊತೆಗೆ ಈರುಳ್ಳಿ ಸ್ವಲ್ಪ. ಸೊ ಇದಿಷ್ಟು ತೊಗೊಂಡಿದ್ದೀವಿ ಮಿಕ್ಸಾಗಿ. ಅದು ಬಿಟ್ಟು ಇವ್ರ ಹತ್ರ ಲೈಕ್ ಚಪಾತಿ, ಪರೋಟ, ಮುದ್ದೆ ಇವೆಲ್ಲ ಸಿಗುತ್ತೆ. ಆಮೇಲೆ ವೆಜ್ಜಿಗೆ ಸಾಂಬಾರು ಇಕ್ಕವ್ರೆ. ಸೊ ಅದು ಸಹ ಟೇಸ್ಟ್ ಮಾಡ್ಬೋದು. ಕ್ರೌಡ್ ಇವತ್ತು ನೋಡ್ಬೋದು, ಅಷ್ಟು ಜನ ನೋಡ್ಬೋದು ನೀವು ಎಷ್ಟು ಜನ ಇದ್ದಾರಂತಲ್ಲಿ ಕ್ರೌಡು. ಆಲೇ ಲೈಕ್ ಒಂದು 2 ಗಂಟೆ ಆಯಿತು, ಆದರೂ ಕ್ರೌಡ್ ಹಂಗೆ ಇದೆ. ಆಟೋ ಓಡಿಸೋರು, ಆಮೇಲೆ ಲೈಕು IT ಕಂಪ್ನೀಸಲ್ಲಿ ಕೆಲಸ ಮಾಡ್ತಿರೋರು, ಸ್ಟೂಡೆಂಟ್ಸು ಎಲ್ಲರೂ ಇಲ್ಲಿಗೆ ಬರ್ತಾರೆ. ಸೊ ಫಸ್ಟು ಪ್ಲೇನಾಗಿ ನಾವು ರೈಸಿಂದನೇ ಹೋಗೋಣ ಬನ್ನಿ. ರೈಸು ಮತ್ತು ಈ ಶೇರ್ವಾನ ಮಿಕ್ಸ್ ಮಾಡಿ ಒಂದು ಬೈಟ್ ಹೋಗೋಣ. ಒಂದು ಬೇಸಿಗೆಗೆ ಈಗ ಒಂದು ಮನೇಲಿ ಲೋಕಲಾಗಿ ನಾವು ಒಂದು ಚಿಕನ್ ಶೇರ್ವಾ ಮಾಡಿದ್ರೆ ಹೇಗಿರುತ್ತೋ ಅದೇ ರೀತಿ ಇದೆ. ಲೈಟಾಗಿ ಒಂಚೂರು ಖಾರ, ಅದೇ ರೀತಿ ಉಪ್ಪು ಇವೆಲ್ಲ ಸ್ವಲ್ಪ ಮಿಕ್ಸ್ ಆಗಿ ಖಂಡಿತ ಇದು ಈ ಒಂದು ಬೋಟಿ, ಈ ಒಂದು ಚಿಕನ್ ಫ್ರೈ ಜೊತೆ ಹೋದರೆ ಇನ್ನೂ ಚೆನ್ನಾಗಿರುತ್ತೆ.
ಫಸ್ಟ್ ನಾನು ಬೋಟಿಂದನೇ ಹೋಗ್ತೀನಿ ಬನ್ನಿ. ಬೋಟಿ ಪೀಸಸ್ ನೋಡ್ಬೋದು ನೀವು. ಮೇಯ್ನಾಗಿ ಬೋಟಿ ಅಂದರೆ ರಾ ಸ್ಮೆಲ್ ಬರಬಾರ್ದು, ಅದಿದೆಯಾ ಅಂತ ನೋಡೋಣ. ಸ್ವಲ್ಪ ಸಾಫ್ಟಾಗೆ ಆ ಮೇನ್ ರಾ ಸ್ಮೆಲ್ಲೇ ಇರಬಾರ್ದು, ಅದಿಲ್ಲ ಇದರಲ್ಲಿ. ತುಂಬ ಚೆನ್ನಾಗಿದೆ. ಅಂದರೆ ಲೋಕಲಾಗೆ ಸ್ಟ್ರೀಟ್ ಫುಡಲ್ಲಿ ಅಂತಾರೆ ಒಬ್ಬೊಬ್ಬರು ಚೆನ್ನಾಗಿರಲ್ಲ ಅಂತ. ಅದು ನಾನು ಟೇಸ್ಟ್ ಮಾಡಿದ್ದೀನಿ, ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಬಟ್ ಇವ್ರು ಬಂದು ತುಂಬ ಡೀಸೆಂಟಾಗಿ ಚೆನ್ನಾಗಿದೆ ಎಲ್ಲನೂ. ನೆಕ್ಸ್ಟು ಬ್ಲೆಡ್ ಫ್ರೈ ಟೇಸ್ಟ್ ಮಾಡೋಣ ಬನ್ನಿ. ಬೇಸಿಗಾಗಿ ಇಲ್ಲಿ ಹೆಂಗಂದರೆ ನಾನ್ ವೆಜ್ಜು ಲೈಕ್ ಆಹಾರಗಳೇ ಜಾಸ್ತಿ ಇರುತ್ತೆ ಕಂಪೇರ್ ಟು ವೆಜ್ಜಿಗಿಂತ. ವೆಜ್ಜಲ್ಲಿ ಏನೊಂದು ಸಾಂಬಾರು ಹಂಗಿಕ್ಕಿರ್ತಾರೆ ಅಷ್ಟೇ. ಬ್ಲೆಡ್ ಫ್ರೈನೂ ಚೆನ್ನಾಗಿದೆ. ಆ ಒಂದು ಉಪ್ಪು ಅತಿ ಹೆಚ್ಚವಾಗಿ ಇದೆ, ಸ್ವಲ್ಪ ಜಾಸ್ತಿನೇ. ಆ್ಯಂಡ್ ದೆನ್ ಹಂಗೆ ನೆಕ್ಸ್ಟ್ ಒಂದು ಚಿಕನ್ ಪೀಸ್ ನಾವು ತೊಗೊಂಡಿರೋದು ಎಲ್ಲದರಲ್ಲೂ ಒಂದು ಸ್ವಲ್ಪ ಒಂದು 2 ಪೀಸ್ ಆ ರೀತಿಯೇ ತೊಗೊಂಡಿರೋದು ಬೇಸಿಗಾಗಿ. ಸೊ ಚಿಕನ್ ಪೀಸ್ ಮತ್ತು ಈ ರೈಸ್ ಜಸ್ಟ್ ಬಂದು ನೋಡೋಣ ಹೇಗಿದೆ ಅಂತ. ಹಾಂ ಚಿಕನ್ನು ಸಖತ್ ಸಾಫ್ಟಾಗಿದೆ. ಅದೇ ರೀತಿ ಒಳಗಡೆ ಮೀಟು ಸಖತ್ ಜ್ಯೂಸಿಯಾಗೆ. ಆ ಮಸಾಲೆ ಬಂದು ಆ ಚಿಕನ್ ಶೇರ್ವಾ ಮಸಾಲೆ ಇದೆಯಲ್ಲ, ಸೇಮ್ ಅದೇ ಮಸಾಲೆನೇ. ಸಪ್ರೇಟ್ ನೀವು ರೈಸಿಗೆ ಬೇಕಾದರೂ ಕೊಡ್ತಾರೆ, ಚಪಾತಿಗೂ ಕೊಡ್ತಾರೆ. ನಾರ್ಮಲಾಗೆ ಈಗ ಮನೇಲಿ ಲೋಕಲಾಗಿ ಮಾಡ್ತೀವಲ್ಲ ಒಂದು ಲೆವೆಲಾಗೆ ಆ ರೀತಿಯೇ ಇದೆ, ಮನೆ ಊಟ ಥರನೇ. ನೆಕ್ಸ್ಟ್ ಬಂದು ತಲೆ ಮಾಂಸ ಇದೆ. ತಲೆ ಮಾಂಸ ಬಂದು ಬೇಸಿಗಾಗಿ ನನಗೆ ತಿಂದು ಅಭ್ಯಾಸ ಇಲ್ಲ ನಿಜ ಹೇಳ್ಬೇಕಂದ್ರೆ. ಯಾವುದೋ ಒಂದೇ ಒಂದು ವೀಡಿಯೋಗೆ ತಿಂದಿದ್ವಿ ನಾವು. ಹೇಗಿದೆ ಅಂತ ಟೆಕ್ಸ್ಟ್ ಮಾಡೋಣ ಬನ್ನಿ. ಟಂಗು ನೋಡ್ತೀರಾ? ಸೊ ಈ ಟಂಗು ನಮ್ಮ ಟಂಗ್ ಜೊತೆ ಮಿಕ್ಸ್ ಆಗೋಗುತ್ತೆ ಈಗ. ಒಂಥರ ಡಿಫ್ರೆಂಟ್ ಆಗಿದೆ ಆ ನಾಲ್ಗೆ. ಟೇಸ್ಟ್ ವೈಸ್ ಇರಲಿ, ಅದೊಂಥರ ಒಳಗಡೆ ಕ್ರೀಮಿ ಟೆಕ್ಸ್ಚರ್ ಥರ ಏನೋ ಒಂದು ಫೀಲ್ ಆಗುತ್ತೆ. ಬಟ್ ಒಂದು ಒಂಥರ ಡಿಫ್ರೆಂಟ್ ಟೇಸ್ಟ್. ಸಿಂಪಲಾಗಿ ಹೇಳ್ಬೇಕಂದ್ರೆ ಜಾಸ್ತಿ ತುಂಬ ಜನ ಲೈಕ್ ಬರೀ ಚಿಕನ್ನ ತಿಂತಾರೆ, ಮಟನ್ ತಿಂತಾರೆ, ಆ ಪೀಸಸ್ನ ಫ್ರೆಶ್ ಪೀಸಸ್ ಇರಲಿ ಆ ಥರ ತಿಂತಾರೆ. ಬೇಸಿಗಾಗಿ ಈ ತಲೆ ಮಾಂಸ ಹೋಗೋರು ತುಂಬ ಕಮ್ಮಿ ಇರ್ತಾರೆ. ನನ್ನ ಪ್ರಕಾರ ನೋಡಿದ್ರೆ ತುಂಬ ಕಮ್ಮಿನೇ. ಬಟ್ ಇವರು ಲೋಕಲ್ ಸ್ಟ್ರೀಟ್ ಫುಡ್ ಅಂತಾದ್ಮೇಲೆ ಎಲ್ಲ ಇಕ್ಕಿರಬೇಕಲ್ಲ, ಎಲ್ಲರೂ ಬರ್ತಾರೆ. ಆ ಎಲ್ಲ ಮಟನ್ ಸ್ಪೇರ್ ಪಾರ್ಟ್ಸು ಇಲ್ಲಿ ಅವೈಲೇಬಲ್ ಇದೆ ನಿಮಗೆ. ಆ ಬ್ಲೆಡ್ ಫ್ರೈ ಇರಲಿ, ಆಮೇಲೆ ಬೋಟಿ ಇರಲಿ, ತಲೆ ಮಾಂಸ ಎಲ್ಲನೂ ಅವೈಲೇಬಲ್ ಇದೆ. ಅದೇ ರೀತಿ ಚಿಕನು ಅವೈಲೇಬಲ್ ಇದೆ. ಸೊ ಅದು ಸಹ ನೀವು ಟೇಸ್ಟ್ ಮಾಡ್ಬೋದು. ನೆಕ್ಸ್ಟು ಬಂದು ಲಿವರ್ ಇದೆ. ಆ ಲಿವರು ಹೇಗಿದೆ ಅಂತ ಟೇಸ್ಟ್ ಮಾಡೋಣ ಬನ್ನಿ. ಬ್ರೋಕ್ ಮಾಡಿ ತೋರಿಸ್ತೀನಿ, ನೋಡ್ತೀರಾ ಒಳಗಡೆ. ಸೊ ಲೆಟ್ಸ್ ಗೋ ಒನ್ ಬೈಟ್. ಮಿಸ್ ಮಾಡಬೇಡಿ. ಈ ಲಿವರ್ಗೆ ಚಪಾತಿನೋ ಪರೋಟ ಇದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು. ಸೊ ರೈಸ್ ಜೊತೆ ಒಂದು ರೇಂಜಿಗೆ ಸೆಟ್ ಆಗುತ್ತೆ ಅಷ್ಟೇ. ತಗೊಂಡಿರೋ ಎಲ್ಲ ಡಿಶಸ್ಗೂ ರೈಸ್ ಬಂದು ಒಂದು ಲೆವೆಲ್ ಆಫ್ ಕಾಂಬೋನೇ ಅಷ್ಟೇ. ಬಟ್ ನಿಮಗೆ ಚಪಾತಿ ಅಥವಾ ಪರೋಟ ಇದ್ದರೆ ಅಂದರೆ ಮುದ್ದೆ ಇದ್ದರೆ ಸೈಕತ್ತಾಗಿರುತ್ತೆ. ಹೋಟೆಲ್ಗಿಂತ ಕಂಪೇರ್ ಮಾಡಿದ್ರೆ ಇಲ್ಲಿ ಇವರು ಒಂಥರ ಒಂದು ಬಜೆಟ್ ಫ್ರೆಂಡ್ಲಿ ರೇಟಲ್ಲಿ ಕೊಡ್ತಾರೆ. ಎಲ್ಲ ಒಂದು 60 ರೂಪಾಯಿ 50 ರೂಪಾಯಿ ಆ ಒಂದು ರೇಂಜಲ್ಲೇ. ನಿಮಗೆ ಬೇಕಂದರೆ ನೀವು ಒಂದಿಷ್ಟು ರೈಸು, ಒಂದು ಚಪಾತಿ ಅಥವಾ ಒಂದು ಮುದ್ದೆ ತೊಗೊಂಡು ಎಲ್ಲ ಐಟಮ್ಸು ಸ್ವಲ್ಪ ಇಟ್ಕೊಂಡು ನೀವು ಟೇಸ್ಟ್ ಮಾಡ್ಬೋದು. ಆರಾಮಾಗಿ ನಿಮ್ಮ ಹೊಟ್ಟೆ ಫುಲ್ ಆಗುತ್ತೆ. ಆ್ಯಂಡು ಅಲ್ಲಿ ನೋಡ್ಬೋದು ನೀವು ಬೇಸಿಗಾಗಿ ಬರೀ ಲೋಕಲ್ಸೇ ಬರ್ತಿಲ್ಲ. ಲೈಕ್ IT ಕಂಪನಿಯಿಂದ ಬರ್ತಾವ್ರೆ, ಬ್ಯಾಂಕಿಂದ ಬರ್ತಾವ್ರೆ, ಆಮೇಲೆ ಸ್ಟೂಡೆಂಟ್ಸು ಬರ್ತಾವ್ರೆ. ತುಂಬ ಜನ ಮೇನ್ ರೀಸನು ಕಾರಣ ಇವರ ಟೇಸ್ಟು. ಮತ್ತು ಅಲ್ಲಿ ಸ್ವಲ್ಪ ಸರೌಂಡಿಂಗ್ ಬಂದು ಸ್ವಲ್ಪ ಕ್ಲೀನಾಗಿ ಇಟ್ಕೊಂಡು ಮೇಂಟೈನ್ ಮಾಡೋರೆ. ಸೊ ಆದ್ರಿಂದನೇ ಬರ್ತಿರೋದು. ನೆಕ್ಸ್ಟು ಮೊಟ್ಟೆ ಫೈನಲಿ ಔಟ್ಕಮ್ ಆಗಿ ಒಂಚೂರು ಮೊಟ್ಟೆ ಇಟ್ಕೊಂಡು, ಈ ಮೊಟ್ಟೆಂದು ಬ್ರದರ ಸಿಸ್ಟರ ಯಾರಿದು ಚಿಕನ್ ಪೀಸು. ಸೊ ಅದನ್ನು ಸ್ವಲ್ಪ ಇಟ್ಕೊಂಡು ಲೆಟ್ಸ್ ಗೋ ಒಂದು ದೊಡ್ಡ ಬೈಟ್. ನ್ಯಾಷನಲ್ ಕಾಲೇಜ್ ಹತ್ರನೇ ಈ ಒಂದು RV ಮೆಟ್ರೋ ಸ್ಟೇಷನ್ ಇದೆಯಲ್ಲ. ಸೊ ಎಕ್ಸಾಕ್ಟ್ಲಿ ಅಲ್ಲಿಂದ ಒಂದು 100 ಮೀಟ್ರ್ ಇರುತ್ತೆ ಅಷ್ಟೇ. ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಸರೌಂಡಿಂಗ್ ಏನಿದೆ ಅದು ನೋಡಿ ಎಕ್ಸಾಕ್ಟ್ಲಿ ಈ ಕಡೆ ಬಂದರೆ ನೀವು ವಿಸಿಟ್ ಮಾಡಿ ಟೇಸ್ಟ್ ಮಾಡ್ಬೋದು. ಇನ್ನೊಂದು ಇಲ್ಲಿ ಬರೀ ನಿಮಗೆ ಏನಪ್ಪ ಅನ್ನೋದು ಬರೀ ವಾರಕ್ಕೆ ಬರೀ 6 ದಿವಸ ಹಂಗಿರಲ್ಲ, ಎಂಟೈರ್ ವೀಕ್ ಆಗಿರುತ್ತೆ. ನಿಮಗೆ 7 ದಿವಸ ಅಂದರೆ 7 ದಿವಸನೂ ಅಂಗಡಿ ಓಪನ್ ಆಗಿರುತ್ತೆ. ಸೊ ಬೇಸಿಗಾಗಿ ಒಂದು ಕಾಟಲ್ಲಿ ಇಟ್ಕೊಂಡು ಎಲ್ಲ ಸೇಲ್ ಮಾಡ್ತಾರೆ. ಸೋಮವಾರನೂ ನಾನ್ ವೆಜ್ ತಿನ್ನೋರು ಇರ್ತಿರಲ್ಲ, ಸೊ ಅವ್ರಿಗೆ ತಕ್ಕಂಗೆ ಒಂದು ಜಾಗ ಇದು. ಸೊ ಅದನ್ನು ಖಂಡಿತ ನಿಮಗೆ ಐ ಹೋಪ್ ಈ ಒಂದು ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಸೊ ಫೈನಲಿ ಒಂದು ಬೈಟ್ ಹೋಗ್ಬಿಟ್ಟು ಡೈರೆಕ್ಟಾಗಿ ಔಟ್ರಲ್ಲಿ ಮೀಟ್ ಮಾಡೋಣ, ವೆಯ್ಟ್ ಮಾಡಿ. ನಮಸ್ತೆ. ಏನು ತಿಂತಿದ್ದೀರಾ ಈಗ? ಈಗ ಮುದ್ದೆನೋ ಪ್ಲೇಟು ಬೋಟಿ ಸಾಂಬಾರು. ಹೇಗಿದೆ ಸರ್ ಊಟ? ಊಟ ಎಲ್ಲ ಚೆನ್ನಾಗಿದೆ. ನಮಗೆ ರೆಗ್ಯುಲರ್ ಬರೋದಿಲ್ಲ, ಮಧ್ಯಾಹ್ನ ರೆಗ್ಯುಲರ್ ಬರ್ತೀವಿ. ಊಟ ಎಲ್ಲ ಚೆನ್ನಾಗಿದೆ. ಕಡಿಮೆ ರೇಟು ಕಡಿಮೆ ರೇಟು ಕಡಿಮೆನೇ. ಮಿನಿಮಮ್ ಹಾಫ್ ರೈಸು ಮತ್ತು ಪ್ಲೇಟ್ಗೆ 50 ರೂಪೀಸ್ ತೊಗೊಳ್ತೀವಿ. ನಮ್ಮ ಗಲ್ಲಿ ಫುಡ್ಸ್ ಅವರು ಚೆನ್ನಾಗಿ ವೀಡಿಯೋ ಮಾಡ್ತಾವ್ರೆ. ಹೋಟ್ಲು ಸ್ಟಾರ್ಟ್ ಮಾಡಿ 15 ವರ್ಷ ಆಯಿತು. ನಾವು 5 ವರ್ಷದಿಂದ ಇಲ್ಲಿ ಊಟ ಮಾಡ್ತಾಯಿದ್ದೀವಿ.
5 ವರ್ಷದಿಂದ ನಾನ್ ವೆಜ್ ತಿಂತಾಯಿದ್ರಿ, ಇವಾಗ ವೆಜ್ಜಿಗೆ ಶಿಫ್ಟ್ ಆಗಿದ್ದೀವಿ. ನಾನ್ ವೆಜ್ ಎಲ್ಲ ಬಿಟ್ಬಿಟ್ಟು ನೋಡಿ ಮೂಲಂಗಿ ಸಾಂಬಾರಿದೆ, ರೈಸ್ ಇದೆ, ಸಖತ್ತಾಗಿದೆ ಊಟ. ಇಲ್ಲಿ ಮನೇಲಿ ಊಟ ಮಾಡೋ ಥರ ಫೀಲ್ ಇರುತ್ತೆ. ನೀವು ಬಂದು ಇಲ್ಲಿ ಊಟ ಮಾಡಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಕ್ಯಾಮ್ರಾ ಹಿಂದೆ ಇದ್ದವರು ಕ್ಯಾಮ್ರಾ ಮುಂದೆ ಬಂದಿದ್ದೀನಿ ಈ ಸತಿ, ನೋಡಿ ಏನು ಮಾಡ್ತೀರಾ ಅಂತ. ಎಷ್ಟೊಂದು ಜನ ಸಬ್ಸ್ಕ್ರೈಬು ಮಾಡೋದ ನೋಡೋದು ಇಲ್ಲ. ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ಆಮೇಲೆ ನೋಡಿ. ಅಲ್ಲಿ ತನಕ ಊಟ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ. ಫೈನಲಿ ಬಂದು ಲೈಕು ನೋಡಿರ್ತೀರ ವೀಡಿಯೋ ನೀವು ಎಂಟೈರಾಗಿ ಹೇಗಿತ್ತು ಊಟ ಅಂತ. ಸೊ ಒಂದೊಂದರಲ್ಲೂ ಒಂದೊಂದು ಟೇಸ್ಟ್ ಚೆನ್ನಾಗಿತ್ತು. ಲಿವರು ಒಂಥರ ಚೆನ್ನಾಗಿತ್ತು, ಮಸಾಲೆ ಇರಲಿ, ಲೈಟಾಗಿ ಒಂಚೂರು ಸೆಮಿ ಗ್ರೇವಿ ಥರ ಮಸಾಲ ಅದು. ಅದೇ ರೀತಿ ಇವರ ಚಿಕನ್ ಒಂದು ಮಸಾಲ ಗ್ರೇವಿ ಇತ್ತಲ್ಲ, ಆ ಗ್ರೇವಿ ಚೆನ್ನಾಗಿತ್ತು. ಅದೇ ರೀತಿ ಚಿಕನ್ ಪೀಸಸ್ಸು ಚೆನ್ನಾಗಿತ್ತು. ಒಂಥರ ಡೀಸೆಂಟ್ ಅಂದರೆ ಬ್ಲಡ್ ಫ್ರೈ ಬಂದು ನನಗೊಂಥರ ನಾನು ಫಸ್ಟ್ ಟೈಮ್ ತಿಂದಿದ್ದಲ್ಲ, ನನಗೊಂಥರ ಡೀಸೆಂಟಾಗಿ ಅನಿಸ್ತು ಬ್ಲಡ್ ಫ್ರೈ. ಅದನ್ನು ಬಿಟ್ಟು ತಳೆ ಮಾಂಸ ಇದೆ, ಅದು ನಾನು ತಿಂದು ಅಭ್ಯಾಸ ಇಲ್ಲ, ಆದ್ದರಿಂದ ಒಂದೇ ಒಂದು ನಾಲ್ಗೆ ಮಾತ್ರ ಟೇಸ್ಟ್ ಮಾಡಿದೆ, ಟಂಗು. ಅದು ಒಂಥರ ಲೈಕು ಕ್ರೀಮಿ ಟೆಕ್ಸ್ಚರು, ಅದ್ರದ್ದು ಲೈಕ್ ಟೇಸ್ಟ್ ಬೇರೆ ಲೆವೆಲ್ ಆಗಿರುತ್ತೆ, ಒಂಥರ ಡಿಫ್ರೆಂಟ್ ಆಗಿತ್ತು. ಅದನ್ನು ಬಿಟ್ಟರೆ ಬೇರೆ ಇಲ್ಲಿ ರೈಸು ಸೋಡಾ ಏನು ಆ್ಯಡ್ ಮಾಡಿಲ್ಲ ಇವರು. ಇನ್ನೂ ತಿಂದರೆ ಇನ್ನೂ ತಿನ್ನಬೇಕು ಅನಿಸುತ್ತೆ. ಮೇನ್ಲಿ ಅದಕ್ಕೆ ಅಷ್ಟು ಜನ ಬರೋದಿಲ್ಲಿ. ಬಂದವರೆಲ್ಲ ಇಲ್ಲಿ 4 ಮುದ್ದೆ ತಿನ್ಕೊಂಡು ಹೋಗ್ತಾರೆ. ಬೇಸಿಗಾಗಿ ಅಂದರು ಇವತ್ತು ಹಬ್ಬದ ದಿವಸ ನಾವು ವೀಡಿಯೋ ಮಾಡ್ತಿರೋದು, ಸ್ವಲ್ಪ ಕಮ್ಮಿನೇ ಮಾಡಿರೋದು, ಆದರೂ ಕ್ರೌಡ್ ಹಂಗಿದೆ. ಅಲ್ಲಿ ಪಾತ್ರೆಯಲ್ಲಿ ಇಕ್ಕಿರ್ತಾರಲ್ಲ, ಅದನ್ನ ಬಂದು 2 ಪಾತ್ರೆ ಇಕ್ತಾರಂತೆ ಬೇಸಿಗಾಗಿ ಡೈಲಿ. ಇವತ್ತು ಬಂದು ಬರೀ ಒಂದೇ ಪಾತ್ರೆ ಇಕ್ಕವ್ರೆ, ಆದರೂ ಅಷ್ಟನ್ನೆಲ್ಲ ಖಾಲಿ ಮಾಡಿ ಇವರು ಮನೆಗೆ ಹೋಗ್ತಾರೆ. ಎಕ್ಸಾಕ್ಟ್ಲಿ ಒಂದು 12 o'clock 12:30 ಹಂಗೆ ಸ್ಟಾರ್ಟ್ ಮಾಡ್ತಾರೆ. 4 o'clockವರೆಗೆ ಎಲ್ಲ ಖಾಲಿ ಆಗಿಬಿಡುತ್ತೆ. ಬೇಸಿಗಾಗಿ 2:30ನೇ ಖಾಲಿ ಆಗಿಬಿಡುತ್ತೆ. ಇನ್ನೂ ಸ್ವಲ್ಪ ಮಿಕ್ಕಿದ್ರೆ ಎಂಡ್ ಅಂದರೆ 3:30 4 ಲಾಸ್ಟು. ಸೊ ಎಲ್ಲರೂ ಬರ್ತಾರೆ ಇಲ್ಲಿ, IT ಪೀಪಲ್ಗಿಂತ ಹಿಡಿದು ಲೈಕ್ ಲೋಕಲಿಂದ ಹಿಡಿದು ಆಟೋ ಓಡಿಸೋರಿಂದ ಹಿಡಿದು ಎಲ್ಲರೂ ಬರ್ತಾರೆ. ಸೊ ಅಷ್ಟು ಚೆನ್ನಾಗಿರುತ್ತೆ ಊಟ. ಕಣದ ಮಾಡಿ ಟ್ರೈ ಮಾಡಿ ನೀವು ಈ ಕಡೆ ಸರೌಂಡಿಂಗಲ್ಲಿ ಇದ್ದೀರಾ ಅಂದರೆ. ಸೊ ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಅದೇ ರೀತಿ ನಮ್ಮ ಚಾನಲ್ನ ನೀವು ವ್ಯೂ ಮಾಡ್ತಿದ್ದೀರಾ, ಅದು ನನಗೆ ಗೊತ್ತು, ಬಟ್ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ. ಇದೇ ಥರ ಮುಂದೆ ನಾವು ಸ್ಟ್ರೀಟ್ ಫುಡ್ ಕವರ್ ಮಾಡೋಣ. ಅದೇ ರೀತಿ ನಿಮಗೆ ಫೇವ್ರೇಟ್ ಆದಂಥ ರೆಸ್ಟೋರೆಂಟ್ಗಳು ಕವರ್ ಮಾಡೋಣ. ಬೇಸಿಗಾಗಿ ಕಾನ್ಸೆಪ್ಟ್ ಏನಂದರೆ ಲೈಕ್ ತುಂಬ ಜನ ಏನು ಬ್ರೋ ಅನ್ಲಿಮಿಟೆಡ್ ಎಲ್ಲ ಬಿಟ್ಬಿಟ್ರಾ ಹಂಗೆ ತಿಳ್ಕೊಂಡಿರ್ತೀರ. ಅನ್ಲಿಮಿಟೆಡ್ ಬಿಟ್ಟಿಲ್ಲ, ಸ್ಪಾಟ್ಗಳಿವೆ, ಬಟ್ ಹೋಗೋಕ್ಕೆ ಟೈಮ್ ಇಲ್ಲ. ಬೇರೆ ಬೇರೆ ಸ್ಪಾಟ್ನ ನಾವು ಲೈಕ್ ಅನ್ಕವರ್ಡ್ ಸ್ಪಾಟ್ಸ್ನ ರಿವ್ಯೂ ಮಾಡ್ತಿದ್ವಿ. ಇನ್ನು ಮುಂದೆ ಬೇಜಾನ್ ಲೈಕ್ ಹೋಟ್ಲುಗಳಿರಲಿ, ಚಿಕ್ಕ ಚಿಕ್ಕ ಸ್ಟ್ರೀಟ್ ಫುಡ್ ಇರಲಿ, ಎಲ್ಲ ಬರುತ್ತೆ. ಸೊ ವೇಟ್ ಆ್ಯಂಡ್ ವಾಚ್. ಇನ್ನೊಂದು ಹೊಸ ವೀಡಿಯೋ ಸಿಗೋಣ. ಅಂಟಿಲ್ ದೆನ್ ಬಾಯ್ ಫ್ರಮ್ ಶಾರುಖ್.